ನಮಸ್ತೆ ಫ್ರೆಂಡ್ಸ್. ಇವತ್ತು ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು ಸ್ಪೆಂಟಾಶ್ ಬಾಯ್ಲರಲ್ಲಿ ಒಂದು ಪುಷರ್ ಗ್ರೇಟ್ ಅಂತ ಬರುತ್ತೆ. ಸೊ ಈ ಪುಷರ್ ಗ್ರೇಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನಾನು DCS ಮುಖಾಂತರ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಫೀಲ್ಡಲ್ಲಿ ಕೂಡ ಏನಂತಂದರೆ ಒಂದು ವಿಡಿಯೋ ಮಾಡಿಬಿಟ್ಟು ಯಾವ ರೀತಿ ಇದೊಂದು ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಅಲ್ಲಿ ಕೂಡ ತೋರಿಸ್ತೀನಿ ಆಮೇಲೆ. ಸೊ ಇವಾಗ ಏನಂತಂದರೆ ಇದು ನಮ್ಮದು ಬಂದುಬಿಟ್ಟಿರೋದ್ರೆ DCS, ಇದು ಬಂದುಬಿಟ್ಟಿರೋದ್ರೆ ಸುಪ್ಕಾನ್ DCS. ಇದು ಈ DCS ಅಲ್ಲಿ ಏನೇನಿದೆ ಅಂತಕ್ಕಂಥ ಇಲ್ಲಿ ತೋರಿಸ್ತಿದ್ದೀನಿ. ಇದು ಪುಷರ್ ಗ್ರೇಟ್ ಪೇಜ್, ಇದು ನಾನು ಓಪನ್ ಮಾಡಿರೋದು ಪುಷರ್ ಗ್ರೇಟ್ ಪೇಜ್ ಬಂದುಬಿಟ್ಟು. ಈ ಪುಷರ್ ಗ್ರೇಟ್ ಪೇಜಲ್ಲಿ ಏನಂತಿದೆ ನೋಡ್ತಾ ಇರಲಿ. ಇದು ಫಸ್ಟ್ ಪೇಜ್ ಇದೇ ಬಂದಿದೆಯಲ್ಲ, ಇದು ಬಂದುಬಿಟ್ಟು ನಮ್ಮದೇ ಪುಷರ್ ಗ್ರೇಟ್ 1 ಮತ್ತು 2. ಅದಾದಮೇಲೆ ರ್ಯಾಂಕ್ ಫೀಡರ್ ನಂಬರ್ 1, ರ್ಯಾಂಕ್ ಫೀಡರ್ ನಂಬರ್ 2 ಅಂತ ಬರುತ್ತೆ. ಸೊ ಇದು ಬಂದುಬಿಟ್ಟಿರಂದರೆ ಹೈಡ್ರಾಲಿಕ್ ಪವರ್ ಪ್ಯಾಕ್ ಅಂತ ಬರುತ್ತೆ. ಇದರಲ್ಲಿ ಈ ಪುಷರ್ ಗ್ರೇಟ್ ಇದಕ್ಕೂ ಕೂಡ ಒಂದು ಹೈಡ್ರಾಲಿಕ್ ಪವರ್ ಪ್ಯಾಕ್ ಬರುತ್ತೆ, ಮತ್ತು ಪುಷರ್ ಗ್ರೇಟ್ ನಂಬರ್ 2 ಕೂಡ ಒಂದು ಹೈಡ್ರಾಲಿಕ್ ಪವರ್ ಪ್ಯಾಕ್ ಬರುತ್ತೆ. ರ್ಯಾಂಕ್ ಫೀಡರ್ ನಂಬರ್ 1ಗೂ ಒಂದು ಪುಷರ್ ಗ್ರೇಟ್ ಎಂದು ಹೈಡ್ರಾಲಿಕ್ ಪವರ್ ಪ್ಯಾಕ್ ಬರುತ್ತೆ, ಮತ್ತು ರ್ಯಾಂಕ್ ಫೀಡರ್ ನಂಬರ್ 2ಗೂ ಕೂಡ ಏನಂತಂದರೆ ಒಂದು ಹೈಡ್ರಾಲಿಕ್ ಒಂದು ಪವರ್ ಪ್ಯಾಕ್ ಬರುತ್ತೆ. ಸೊ ಇಲ್ಲೇನಂತಂದರೆ ಇದರಲ್ಲಿ ಒಂದು ರಿಲೀಫ್ ವಾಲ್ವ್ ಬರುತ್ತೆ, ಆಮೇಲೆ ಸಿಲಿಂಡರ್ ಬರುತ್ತೆ, ಸೊಲೈಡ್ ವಾಲ್ವ್ ಬರುತ್ತೆ. ಇದಾದಮೇಲೆ ಇದನ್ನು ನಾವು ಮ್ಯಾನ್ಯುವಲಿ ಏನಂತಂದರೆ ಮತ್ತು ಸ್ಟಾರ್ಟ್ ಸ್ಟಾಪು ಮಾಡ್ಬೋದಾಗುತ್ತೆ. ಯಾವಾಗ ಒಂದು ಸತಿ ಅಡ್ಡದಲ್ಲಿ ವರ್ಕ್ ಆಗೋದಿಲ್ಲ ಆ ಟೈಮಲ್ಲಿ ಇದನ್ನು ನಾವು ಸ್ಟಾರ್ಟ್ ಸ್ಟಾಪು ಮಾಡ್ಕೋತೀವಿ. ಇದಾದಮೇಲೆ ಈ ಒಂದು ಸೊಲೈಡ್ ವಾಲ್ವನ್ನು ವರ್ಕ್ ಮಾಡಬೇಕಂದ್ರೆ ಈ ಒಂದು ಪುಷರ್ ಗ್ರೇಟ್ ಇದೊಂದು ಹೈಡ್ರಾಲಿಕ್ ಪವರ್ ಪ್ಯಾಕನ್ನು ಆಟೋದಲ್ಲಿ ಹಾಕಬೇಕಂದ್ರೆ ಇದನ್ನು ಆಟೋ ಸೆಲೆಕ್ಷನ್ನ ಮಾಡಬೇಕಾಗುತ್ತೆ ಇಲ್ಲಿ. ಮತ್ತು ಈ ಒಂದು ಪುಷರ್ ಗ್ರೇಟಲ್ಲಿ ಈ ಪ್ರತಿಯೊಂದು ಸಿಲಿಂಡರ್ ಆಪ್ರೇಟಿಂಗಲ್ಲಿ ಏನಿರುತ್ತೆ ಅಂತಂದರೆ ಒಂದು ಫಾರ್ವರ್ಡು ಮತ್ತು ರಿವರ್ಸ್ ಮೂಮೆಂಟನ್ನು ಕೊಡಬೇಕಾಗುತ್ತೆ. ಅದು ಕೂಡ ಇದೊಂದು ಕಾಲಮನ್ನು ನಾವು ಇಲ್ಲಿ ತೊಗೊಂಡಿರ್ತೀವಿ. ಅದಾದಮೇಲೆ ಇದು ಫಾರ್ವರ್ಡ್ ಎಷ್ಟು ಟೈಮಲ್ಲಿ ಒಂದು ಮೂಮೆಂಟ್ ಆಗಬೇಕು, ಅದಾದಮೇಲೆ ಫಾರ್ವರ್ಡ್ ಹೋಗಿ ನಿಂತಾಗ ಅಲ್ಲಿ ಎಷ್ಟು ಟೈಮು ಹೋಲ್ಡ್ ಆಗಿ ನಿಲ್ಲಬೇಕು. ನೆಕ್ಸ್ಟ್ ಇದು ಕಾಲಮ್ ಏನಿದೆಯಲ್ಲ, ರಿವರ್ಸ್ ಟ್ರಾವೆಲ್ ಟೈಮ್, ಅಂದರೆ ರಿವರ್ಸ್ ಬರಬೇಕಾದ್ರೆ ಎಷ್ಟು ಟೈಮನ್ನು ತೊಗೊಳುತ್ತೆ, ಮತ್ತು ರಿವರ್ಸ್ ಬಂದಾಗ ಆ ರಿವರ್ಸಲ್ಲಿ ಎಷ್ಟು ಟೈಮ್ ಹೋಲ್ಡ್ ಆಗುತ್ತೆ ಅಂತಕ್ಕಂಥ ಇಲ್ಲಿ ನೋಡ್ತಾ ಇದ್ದೀವಿ. ಇದು ಬಂದುಬಿಟ್ಟು ಅಂದರೆ ನಾವು ಮೇನ್ ಆಪ್ರೇಟಿಂಗ್ ಅಂತ ಹೇಳ್ತೀವಿ, ಸ್ಟ್ರೋಕ್ ಅಂತ ಕೊಡ್ತೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಫಸ್ಟಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇದು 1 ನಂಬರ್ ಏನಿದೆಯಲ್ಲ, ಇದು ಬಂದುಬಿಟ್ಟು ಅಂದರೆ ನಮ್ಮದು ಪುಷರ್ ಗ್ರೇಟ್ ನಂಬರ್ 1. ಅಂದರೆ ನಾವು ಯಾವ ರೀತಿ ಒಂದು ಶುಗರ್ ಬಾಯ್ಲರಲ್ಲಿ ಟ್ರಾವೆಲಿಂಗ್ ಗ್ರೇಟ್ ಅಂತ ತೊಗೊಳ್ತೀವಿ, ಈ ಒಂದು ಪುಷರ್ ಗ್ರೇಟ್ ಬಾಯ್ಲರಲ್ಲಿ ಇದನ್ನು ಪುಷರ್ ಗ್ರೇಟ್ ನಂಬರ್ 1 ಅಂತ ತೊಗೊಳ್ತೀವಿ. ಅಂದರೆ ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಈ ಒಂದು ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಾವು ಇದನ್ನು ಹೈಡ್ರಾಲಿಕ್ ಪವರ್ ಪ್ಯಾಕ್ನ ನಾವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅಲ್ಲಿ ಮೇನಾಗಿ ನೋಡ್ತಾ ಇರಬೇಕಂದ್ರೆ ಆಯಿಲ್ ಲೆವೆಲ್ಲು ನಮಗೆ ಓಕೆ ಇರಬೇಕು. ಆ ಒಂದು ಹೈಡ್ರಾಲಿಕ್ ಪವರ್ ಪ್ಯಾಕಲ್ಲಿ ಆಯಿಲ್ ಲೆವೆಲ್ ನಾರ್ಮಲ್ ಏನಂತ ಆಯಿಲ್ ಲೆವೆಲ್ ಏನಂತಂದರೆ ನಾರ್ಮಲ್ ಆಗಿರಬೇಕು, ಮತ್ತು ಆಯಿಲ್ ಟೆಂಪ್ರೇಚರ್ ಕೂಡ ನಾರ್ಮಲ್ ಆಗಿರಬೇಕು. ಇದಕ್ಕೆ ಕೂಲಿಂಗ್ ವಾಟರ್ ಲೈನನ್ನು ನಾವು ಕೊಡ್ತೀವಿ, ಒಂದು ಆಯಿಲ್ ಟೆಂಪ್ರೇಚರ್ನ ಮೇಂಟೈನ್ ಮಾಡೋಕ್ಕೆ. ಅಲ್ಲಿ ನಮಗೇನಂದರೆ ಕೂಲಿಂಗ್ ವಾಟರ್ ಲೈನ್ ಕೂಡ ನಾವು ಅಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದನ್ನು ಏನು ಮಾಡ್ತೀವಿ ಅಂತಂದರೆ, ನೆಕ್ಸ್ಟ್ ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ರಿಲೀಫ್ ವಾಲನ್ನು ನಾವೇನು ಮಾಡ್ತೀವಿ, ಇದನ್ನು ಸ್ಟಾರ್ಟ್ ಮಾಡಿಕೊಂಡು ಇದನ್ನು ಆನ್ ಮಾಡ್ಕೊತೀವಿ. ಆನ್ ಮಾಡ್ಕೊಂಡು ಇದನ್ನು ಆಟೋದಲ್ಲಿ ಹಾಕ್ತೀವಿ. ಇಲ್ಲೇನಂತಂದರೆ ಫಸ್ಟ್ ಪುಷರ್ ಗ್ರೇಟಲ್ಲಿ ಟಾಪು, ಮಿಡಲು ಮತ್ತು ಬಾಟಮ್ ಅಂತ ಒಂದು 3 ಪುಷರ್ ಗ್ರೇಟ್ ಬರುತ್ತೆ ಇಲ್ಲಿ. ಅಂದರೆ ಆಪ್ರೇಟಿಂಗ್ ಟೈಮಲ್ಲಿ ಇದೊಂದು ಟಾಪು, ಆಮೇಲೆ ಮಿಡಲು, ಆಮೇಲೆ ಬಾಟಮ್. ಈ ರೀತಿ ಏನಂತಂದರೆ ಒಂದು ಸೆಟ್ ಆಫ್ ಏನಂದರೆ ಗ್ರೇಟ್ಸಲ್ಲಿ ನಾವು ಇದನ್ನು ಡಿವೈಡ್ ಮಾಡ್ಕೊಂಡಿರ್ತೀವಿ. ಅಂದರೆ ಟಾಪ್ ಪೋರ್ಷನಲ್ಲಿ 1-2 ಬರುತ್ತೆ, ಆಮೇಲೆ ಮಿಡಲ್ ಪೋರ್ಷನ್ 1-2-3 ಬರುತ್ತೆ, ಆಮೇಲೆ ಬಾಟಮಲ್ಲಿ 1-2 ಬರುತ್ತೆ. ಆ ರೀತಿ ಏನಂತಂದರೆ ಇದನ್ನು ಟಾಪು, ಮಿಡಲ್ ಮತ್ತು ಬಾಟಮ್ ಇದೊಂದು ಒನ್ ಸೈಡ್ ಆಫ್ ದ ಗ್ರೇಟ್ ಅಂತ ಹೇಳ್ತೀವಿ. ಇದೊಂದು ಏನಂತಂದರೆ ಇದೊಂದು RHS ಆಗಿರ್ಬೋದು, ಇಲ್ಲಾಂದರೆ LHS ಆಗಿರ್ಬೋದು. ಸೊ ಈ ಒಂದು ಪ್ರತಿಯೊಂದು ಪುಷರ್ ಗ್ರೇಟಿಗೆ ಏನಪ್ಪ ಅಂತಂದರೆ ನಾವಿಲ್ಲಿ ಒಂದೊಂದು SOEಯನ್ನು ಕೊಟ್ಟಿರ್ತೀವಿ. ಅಂದರೆ ಆ ಒಂದು ಸೆಟ್ ಆಫ್ ಗ್ರೇಟ್ಸನ್ನು ಮೂವ್ಮೆಂಟ್ ಮಾಡೋಕ್ಕೆ ಪ್ರತಿಯೊಂದು ಏನಂತಂದರೆ ನಾವು ಇದನ್ನು ಒಂದು ಸೊಲೈಡ್ ವಾಲ್ವ್ ಮುಖಾಂತರ ನಾವಿಲ್ಲಿ ಆಪ್ರೇಟಿಂಗ್ ಮಾಡ್ತಾ ಇರ್ತೀವಿ. ಇದು ನಾನು ಹೇಳಿದ ಪ್ರಕಾರ ಇಲ್ಲಿ ಏನಾದರೂ ಪ್ರಾಬ್ಲಮ್ ಆದ ತಕ್ಷಣ, ಇದೊಂದು ಏನಾದರೂ ಟಾಪ್ ಗ್ರೇಟಲ್ಲಿ ನಮ್ಗೆ ಏನಾದರೂ ಪ್ರಾಬ್ಲಮ್ ಬಂತು ಅಂತಂದರೆ ಇದನ್ನು ನಾವು ಮ್ಯಾನ್ಯುವಲಿ ಸ್ಟಾರ್ಟ್ ಮತ್ತು ಸ್ಟಾಪನ್ನು ನಾವಿಲ್ಲಿ ಕೊಡ್ಬೋದು. ಸೊ ಅದೇ ರೀತಿಯಾಗಿಯೇ ಏನಂತಂದರೆ ಓಕೆ, ಇದನ್ನು ಹೇಳಿದ ಪ್ರಕಾರ ಏನಂತಂದರೆ ಯಾವಾಗ ನಮಗೆ ಇದೇನಾದರೂ ಈ ಒಂದು ಪುಷರ್ ಗ್ರೇಟಲ್ಲಿ ಟಾಪ್ ಆಗಲಿ, ಮಿಡಲ್ ಆಗಲಿ, ಬಾಟಮ್ ಆಗಲಿ ಏನೋ ಒಂದು ಪ್ರಾಬ್ಲಮ್ ಬಂತು ಅಂತಂದರೆ ಆ ಒಂದು ಟೈಮಲ್ಲಿ ಏನಂತಂದರೆ ನಾವು ಈ ಒಂದು ಪುಷರ್ ಗ್ರೇಟನ್ನು ನಾವು ಮ್ಯಾನ್ಯುವಲಿ ಇದನ್ನು ಸ್ಟಾರ್ಟ್ ಮತ್ತು ಸ್ಟಾಪನ್ನು ಕೊಟ್ಕೊಂಡ್ಬಿಟ್ಟು ಅಲ್ಲಿರ್ತಕ್ಕಂಥ ಏನೋ ಪ್ರಾಬ್ಲಮ್ ಇದ್ದರೆ ಅದನ್ನು ಸಾಲ್ವ್ ಮಾಡ್ಕೊಂಡು ನಂತರ ಮತ್ತೆ ಏನಂತಂದರೆ ಆಟೋದಲ್ಲಿ ಹಾಕ್ತೀವಿ. ಸೊ ಇದೇನಂತಂದರೆ ಇವಾಗ ನೋಡ್ತಿದ್ರೆ ಪ್ರತಿಯೊಂದು ಪುಷರ್ ಗ್ರೇಟು ಟಾಪ್ ಆಗಲಿ, ಮಿಡಲ್ ಆಗಲಿ, ಬಾಟಮ್ ಆಗಲಿ ಇದಕ್ಕೆ ನಾವು ಫಾರ್ವರ್ಡು ಮತ್ತು ರಿವರ್ಸು ಅಂತಕ್ಕಂಥದ್ದನ್ನು ಒಂದು ಕಮೆಂಟನ್ನು ಇಲ್ಲಿ ಕೊಡ್ತಾ ಇರ್ತೀವಿ. ಯಾಕಂದರೆ ಅದರ ಇದೊಂದು ನಮ್ಮದು ಪುಷರ್ ಗ್ರೇಟ್ ಮೇಲೆ ಒಂದು ಬಗ್ಯಾಸ್ ಬಿದ್ದಾಗ ಅದನ್ನು ನಾವು ಫಾರ್ವರ್ಡ್ ಮತ್ತು ಮೂವ್ಮೆಂಟ್ ಫಾರ್ವರ್ಡ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಬಗ್ಯಾಸನ್ನು ಫಾರ್ವರ್ಡ್ ಪುಷ್ ಮಾಡುತ್ತೆ. ರಿವರ್ಸ್ ಬಂದಾಗ ಏನು ಮಾಡುತ್ತೆ ಅಂತಂದರೆ ಈ ರ್ಯಾಂಪ್ ಫೀಡರ್ ಮೇಲೆ ಇರ್ತಕ್ಕಂಥ ಬಗ್ಯಾಸನ್ನು ನಮಗೆ ಪುಷರ್ ಗ್ರೇಟ್ ಮೇಲ್ಗಡೆ ಒಂದು ತಳ್ಳೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಗೊತ್ತಾಯ್ತಲ್ಲ, ಇದು ಬಂದ್ಬಿಟ್ಟು ಏನಂತಂದರೆ ಇವಾಗ ಫಾರ್ವರ್ಡ್ ಹೋದಾಗ ಈ ಒಂದು ಟೈಮಿಂಗು ನಮಗೆ ಇಲ್ಲಿ ಈ ಒಂದು 8 ಸೆಕೆಂಡಲ್ಲಿ ಮುಂದ್ಗಡೆ ಹೋಗುತ್ತೆ. ಆಮೇಲೆ ಒಂದು ಹೋಲ್ಡ್ ಟೈಮ್ ಅಂತ ಇರುತ್ತೆ. ಆ ಹೋಲ್ಡ್ ಟೈಮ್ ಏನಂದರೆ ಇಲ್ಲಿ 60 ಸೆಕೆಂಡ್ಸ್ ಇಲ್ಲಿ ನಮಗೆ ಕೊಟ್ಟಿರುತ್ತೆ. ಈ 60 ಸೆಕೆಂಡ್ಸಲ್ಲಿ ಹೋಲ್ಡ್ ಆಗುತ್ತೆ. ಮತ್ತು ರಿವರ್ಸ್ ಏನಾಗುತ್ತೆ, ಮತ್ತೆ ರಿವರ್ಸ್ ಬರುತ್ತೆ. ರಿವರ್ಸು ಕೂಡ ಏನಪ್ಪ ಅಂತಂದರೆ
ಎಂಟು ಸೆಕೆಂಡ್ವರೆಗೂ ನಮಗಿರುತ್ತೆ. ಮತ್ತು ಇಲ್ಲಿ ರಿವರ್ಸ್ ಹೋಲ್ಡ್ ಟೈಮ್ ಕೂಡ ನಮ್ಗೆ ಏನಾಗುತ್ತೆ ಇಲ್ಲಿ 60 ಸೆಕೆಂಡ್ ಬಂದಿರುತ್ತೆ. ಸೊ ಈ ಒಂದು ಟೈಮಿಂಗ್ ಏನಿದೆಯಲ್ಲ, ಈ ಒಂದು ಟೈಮಿಂಗ್ ಬಂದ್ಬಿಟ್ಟು ಈ ಒಂದು ಸೆಕೆಂಡ್ ಏನು ಬಂದಿರುತ್ತಲ್ಲ ಇಲ್ಲಿ, ನಾವು ಇದನ್ನು ಸ್ಟ್ರೋಕ್ ಕೊಡೋ ಟೈಮಿಂಗ್ ಮೇಲೆ ಆಧಾರದ ಮೇಲೆ ಆಗಿರುತ್ತೆ. ಇವಾಗ ನೋಡಿ ಇದನ್ನು 0.35 ಕೊಟ್ಟಿರ್ತೀವಿ. ಈ 0.35 ಕೊಟ್ಟಾಗ ನಮಗೆ ಇಲ್ಲಿ 60 ಸೆಕೆಂಡ್ ಬರುತ್ತೆ. ಇದೇನು 6 ಸೆಕೆಂಡ್ ಬಂದಿರುತ್ತೆ. ಅಕಸ್ಮಾತ್ ನಾವು ಇದನ್ನು ಚೇಂಜ್ ಮಾಡ್ಕೋಬೋದು. ಇದನ್ನು 0.35 ಕೊಡ್ಬೋದು, 0.36 ಕೊಡ್ಬೋದು, 0.4 ಕೊಡ್ಬೋದು. ಆ ಒಂದು ಬೇಸಿಸ್ ಮೇಲೆ, ಆ ಒಂದು ಈ ಒಂದು ಸೆಟ್ ಪಾಯಿಂಟ್ ಮೇಲೆ ಈ ಒಂದು ಸೆಕೆಂಡ್ಗಳು ಏನಾಗುತ್ತೆ ಚೇಂಜ್ ಆಗಿಬಿಡುತ್ತೆ ನಮಗೆ. ಸೊ ಗೊತ್ತಾಯ್ತಲ್ಲ, ಇದೇನಂತಂದರೆ ಯೂಶ್ವಲಿ ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಪ್ರತಿಯೊಂದು ಪುಷರ್ ಗ್ರೇಟಲ್ಲಿ 0.35 ಇದನ್ನು ಟಾಪ್ ಗ್ರೇಟಲ್ಲಿ ಕೊಟ್ಟಿರ್ತೀವಿ. ಆಮೇಲೆ ಮಿಡಲ್ ಗ್ರೇಟಲ್ಲಿ 0.30 ಕೊಡ್ತೀವಿ. ಆಮೇಲೆ ಬಾಟಮ್ ಗ್ರೇಟಲ್ಲಿ ಏನಂತಂದರೆ 0.25 ಕೊಟ್ಟಿರ್ತೀವಿ. ಏನಕ್ಕೆ ಈ ಥರ ಇದನ್ನು ವೇರಿಯೇಷನ್ ಕೊಡಬೇಕು ಅಂತಂದರೆ, ಇವಾಗ ನೋಡ್ತಾ ಇದ್ದೀರಾ 0.35 ಈ ಒಂದು 0.35 ಏನಿದೆಯಲ್ಲ, ಇದು ಬಂದುಬಿಟ್ಟು ಟಾಪ್ ಪುಷರ್ ಗ್ರೇಟಲ್ಲಿ ಕೊಟ್ಟಿರ್ತೀವಿ, ಟಾಪ್ ಗ್ರೇಟಲ್ಲಿ ಕೊಟ್ಟಿರ್ತೀವಿ. ಯಾಕಂದರೆ ಅಲ್ಲಿ ಒಂದು ಬರ್ತಕ್ಕಂತಹ ನಮಗೆ ಫ್ಯೂಯಲ್ಲು ಅಥವಾ ಬಗ್ಯಾಸ್ ಏನಾಗಿರುತ್ತೆ ಸ್ವಲ್ಪ ಜಾಸ್ತಿ ಮೂಮೆಂಟ್ ಆಗಲಿ ಅಂತ ನಾವು ಇಲ್ಲಿ 0.35 ಕೊಟ್ಟಿರ್ತೀವಿ. ಅದಾದ ನಂತರ ಸ್ವಲ್ಪ ಏನು ಮಾಡ್ತೀವಿ ಅಂತಂದರೆ ಮಿಡಲ್ ಗ್ರೇಟಲ್ಲಿ ಅದು ಹೋಲ್ಡ್ ಉಳಿಬೇಕು. ಅಂದರೆ ಯಾವುದೊಂದು ಬರ್ನಿಂಗಲ್ಲಿ ಕರೆಕ್ಟ್ ಆಗಲಿ, ಒಂದು ಕಂಬಷನ್ ಕರೆಕ್ಟ್ ಆಗಲಿ ಅನ್ನೋ ಉದ್ದೇಶದಿಂದ ಏನು ಮಾಡ್ತೀವಿ, ಅದನ್ನು 0.30 ಸ್ವಲ್ಪ ಏನು ಮಾಡ್ತೀವಿ, ಮತ್ತೆ ಒಂದು ಸ್ವಲ್ಪ ಅದನ್ನು ಕಡಿಮೆ ಮಾಡ್ಕೊತೀವಿ. ಇದನ್ನು ನಾವೇನಂತಂದರೆ ಒಂದು ಕಂಬಷನ್ ಝೋನ್ ಅಂತಲೇ ಕರಿಬಹುದಿದೆ. ಅಂದರೆ ಇದನ್ನು ಏನು ಮಾಡ್ತೀವಿ ಅಂತಂದರೆ ಒಂದು ಫ್ಯೂಯಲನ್ನು ಆದಷ್ಟು ಬೇಗನೆ ಒಂದು ಕಂಬಷನ್ ಝೋನ್ಗೆ ತಳ್ಳಬೇಕು ಅಂತ ಇದನ್ನು ಒಂದು 0.35 ಅಂತ ಇದನ್ನು ತೊಗೊತೀವಿ ಸೆಟ್ ಪಾಯಿಂಟನ್ನು. ಇಲ್ಲಿ 0.30 ಇಟ್ಕೊತೀವಿ. ಇದರಿಂದ ಒಂದು 0.05 ಪಾಯಿಂಟನ್ನು ಇಲ್ಲಿ ಕಡಿಮೆ ಮಾಡ್ಕೊತೀವಿ. ಮತ್ತೆ ಕೆಳಗಡೆ ಬಂದಾಗ ಏನು ಮಾಡ್ತೀವಿ, ಅದನ್ನು ಬಾಟಮ್ ಗ್ರೇಟಲ್ಲಿ ಬಂದಾಗ 0.25 ಅಂತ ಇಟ್ಕೊತೀವಿ. ಅಂದರೆ ಏನಾಗುತ್ತೆ ಅಲ್ಲಿ ಒಂದು 0.05 ಮತ್ತೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊತೀವಿ. ಅಂದರೆ ಆ ಒಂದು ಕಂಬಷನ್ ಝೋನಲ್ಲಿ, ಮಿಡಲ್ ಕಂಬಷನ್ ಝೋನಲ್ಲಿ ನಮಗೆ ಕರೆಕ್ಟಾಗಿ ಬರ್ನಿಂಗ್ ಆಗಲಿ ಅನ್ನೋ ಉದ್ದೇಶದಿಂದ ಏನು ಮಾಡ್ತೀವಿ, ಇದನ್ನು ಈ ಒಂದು ಪುಷರ್ ಗ್ರೇಟಲ್ಲಿ ಏನು ಮಾಡ್ತೀವಿ, ಆದಷ್ಟು ಮೇಲ್ಗಡೆಯಿಂದ ಕೆಳಗಡೆ ಬರಬೇಕಾದ್ರೆ ಒಂದು 0.05 ಅಂದರೆ ಕಡಿಮೆ ಮಾಡ್ತಾ ಬರ್ತೀವಿ. ಒಂದು ಸೀಕ್ವೆನ್ಸಿಂದ ಡಿಸೆಂಡಿಂಗ್ ಆರ್ಡರ್ಲಿ ನಾವು ಇಲ್ಲಿ ಬರಬೇಕಾಗುತ್ತೆ. ಸೊ ಗೊತ್ತಾಯ್ತಲ್ಲ, ಇದು ಯಾವ ರೀತಿ ಒಂದು ಪುಷರ್ ಗ್ರೇಟ್ ವರ್ಕ್ ಆಗುತ್ತೆ ಅಂತಕ್ಕಂಥ ನಾನು ಇಲ್ಲಿ ಒಂದನ್ನು ಮಾತ್ರ ನಿಮಗೆ ಇಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಟಿರ್ತೀನಿ. ಅದೇ ರೀತಿಯಾಗಿ ಸೇಮ್ ಏನಂತಂದರೆ ಇಲ್ಲಿ ಬಂದುಬಿಟ್ಟು ಪುಷರ್ ಗ್ರೇಟ್ ನಂಬರ್ 2 ಇದು ಕೂಡ ಸೇಮ್ ನಾನು ಇದೇನು ಹೇಳಿದಿಲ್ಲ 1 ನಂಬರು, ಇದು ಕೂಡ 2 ನಂಬರು ಅದೇ ರೀತಿಯೇ ವರ್ಕ್ ಆಗುತ್ತೆ. ಸೊ ಇದಾದಮೇಲೆ ಇನ್ನೊಂದು ಏನಂತಂದರೆ ಇಲ್ಲಿ ನೋಡ್ತಾ ಇದ್ರಲ್ಲಿ ರ್ಯಾಂಪ್ ಫೀಡರ್ ಅಂತ ಬರುತ್ತೆ. ಇಲ್ಲಿ ರ್ಯಾಂಪ್ ಫೀಡರ್ ನಂಬರ್ 1, ರ್ಯಾಂಪ್ ಫೀಡರ್ ನಂಬರ್ 2 ಇದು ಕೂಡ ಸೇಮ್ ಹಾಗೇನೆ. ಬಟ್ ಏನಂತಂದರೆ ಇದು ಫಸ್ಟ್ ಏನಾದರೂ ನಮ್ದು ಏನಾದರೂ ಈಗ ನೋಡಿ MBCಯಿಂದ ಏನಾದರೂ ಈ ಮೇನ್ ಬಗ್ಯಾಸ್ ಕ್ಯಾರಿಯರಿಂದ ಬಗ್ಯಾಸ್ ನಮಗೆ ಒಂದು ಸೈಲೋದ ಮುಖಾಂತರ ಏನಂತಂದರೆ ಇಲ್ಲಿ ಡ್ರಮ್ ಫೀಡರ್ ಬರುತ್ತೆ. ಡ್ರಮ್ ಫೀಡರ್ ಆದಮೇಲೆ ನಮಗೆ ಸ್ಕ್ರೂ ಫೀಡರ್ ಬರುತ್ತೆ. ಸ್ಕ್ರೂ ಫೀಡರ್ ಆದ ನಂತರ ಇದೇನಂತಂದರೆ ಈ ರ್ಯಾಂಪ್ ಫೀಡರ್ ಸೈಲೋ ಅಂತ ಬರುತ್ತೆ. ಇಲ್ಲಿ ಆ ರ್ಯಾಂಪ್ ಫೀಡರ್ ಸೈಲೋದಲ್ಲಿ ಏನಾಗುತ್ತೆ ನಮಗೆ ಬಗ್ಯಾಸ್ ಸ್ಟೋರ್ ಆಗುತ್ತೆ ಇಲ್ಲಿ. ಸೊ ಅದಾದ ನಂತರ ಆ ಸ್ಟೋರ್ ಆಗಿರ್ತಕ್ಕಂಥ ಬಗ್ಯಾಸನ್ನು ನಮಗೆ ಈ ಪುಷರ್ ಗ್ರೇಟ್ಗಳ ಮೇಲೆ, ಈ ಒಂದು ಪುಷರ್ ಗ್ರೇಟ್ ಮೇಲೆ ಇದೇನಿದೆಯಲ್ಲ ಟಾಪ್ ಮಿಡಲ್ ಬಾಟಮ್ಮು, ಈ ಒಂದು ಪುಷರ್ ಗ್ರೇಟ್ ಮೇಲೆ ನಮಗೆ ಏನಂತಂದರೆ ಪುಷ್ ಮಾಡಬೇಕು ಅಂತಂದರೆ ಈ ಒಂದು ರ್ಯಾಂಪ್ ಫೀಡರ್ ಮುಖಾಂತರ ನಮ್ಮ ಸಹಾಯದಿಂದ ನಾವಿಲ್ಲಿ ಪುಷ್ ಮಾಡ್ತೀವಿ. ಸೊ ಇದು ಕೂಡ ಸೇಮ್ ಇದೇನಿದೆಯಲ್ಲ ವರ್ಕಿಂಗ್ ಕಂಡೀಷನ್ ಆಗದೇ ರೀತಿಯಲ್ಲಿ ಇದೆ. ಬಟ್ ಇಲ್ಲಿ ಟಾಪ್ ಮಿಡಲ್ ಬಾಟಮ್ ಅಂತ 3 ಅಂತ ಇರೋದಿಲ್ಲ. ಇಲ್ಲಿ ಒಂದೇ ಒಂದು ಸಿಂಗಲ್ ಇಂಡಿವಿಜುವಲ್ ಏನಂತಂದರೆ ಇದೊಂದು ರ್ಯಾಂಪ್ ಫೀಡರ್ ಇರುತ್ತೆ. ಈ ಇಂಡಿವಿಜುವಲ್ ರ್ಯಾಂಪ್ ಫೀಡರ್ ಅಂದರೆ ಇದು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಫಾರ್ವರ್ಡ್ ಮತ್ತು ರಿವರ್ಸ್ ಮೂವ್ಮೆಂಟನ್ನು ತೊಗೊಳ್ತಾ ಇರುತ್ತೆ. ಅಂದರೆ ದ ಹೋಲ್ ಕ್ವಾಂಟಿಟಿ ಆಫ್ ಬಗ್ಯಾಸ್ ಏನಂತಂದರೆ ಪುಷ್ಡ್ ಬೈ ದಿ ಸಿಂಗಲ್ ರ್ಯಾಂಪ್ ಫೀಡರ್ ಇನ್ ದ ಫಸ್ಟ್ ಕಂಪಾರ್ಟ್ಮೆಂಟ್. ಅಂತ ರ್ಯಾಂಪ್ ಫೀಡರ್ ನಂಬರ್ 2 ಏನು ಬರುತ್ತೆ, ಅದು ಸೆಕೆಂಡ್ ಕಂಪಾರ್ಟ್ಮೆಂಟ್ ಏನಿರುತ್ತಲ್ಲ ಒಂದು ಪುಷರ್ ಗ್ರೇಟು, ಈ ಒಂದು ಪುಷರ್ ಗ್ರೇಟ್ಗೆ ಇದು ಸಂಬಂಧಪಡುತ್ತೆ. ಸೊ ಇದನ್ನು ಸೇಮ್ ಏನಂತಂದರೆ ನಾವು ಏನು ಮಾಡ್ತೀವಿ, ಇದನ್ನು ಸೆಟ್ ಪಾಯಿಂಟ್ 1 ಕೊಟ್ಟಿರ್ತೀವಿ. ಈ ಒಂದು ಸೆಟ್ ಪಾಯಿಂಟ್ ಏನು ಕೊಟ್ಟಿದ್ದೀವಲ್ಲ, ಈ ಒಂದು ಸೆಟ್ ಪಾಯಿಂಟ್ ಪ್ರಕಾರ ಇಲ್ಲಿ ನಮಗೆ ಈ ಒಂದು ಸೆಕೆಂಡ್ಗಳು ಏನಂತಂದರೆ ವೇರಿಯೇಷನ್ ಆಗ್ತಾ ಇರುತ್ತೆ. ಇಲ್ಲಿ 1 ಕೊಟ್ಟಾಗ 21 ಬಂದಿರುತ್ತೆ. ಅಕಸ್ಮಾತ್ ಏನೋ ಇಲ್ಲಿ 1.2 ಕೊಟ್ಟಾಗ ಏನಂತಂದರೆ ಈ ಒಂದು ಸೆಕೆಂಡ್ ಏನಂದರೆ ಹೋಲ್ಡ್ ಟೈಮ್ ಮತ್ತೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ನಾವು ಎಷ್ಟು ಸ್ಟ್ರೋಕ್ ಟೈಮಿಂಗ್ ಜಾಸ್ತಿ ಮಾಡ್ಕೊತೀವೋ ಅಷ್ಟು ಹೋಲ್ಡ್ ಟೈಮ್ ಏನಾಗುತ್ತೆ ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಈ ಒಂದು ಪುಷರ್ ಗ್ರೇಟು ಆಮೇಲೆ ರ್ಯಾಂಪ್ ಫೀಡರು ವರ್ಕ್ ಆಗುತ್ತೆ ಅಂತ ನಿಮಗೆ ನಾನು ಇಲ್ಲಿ ತೋರಿಸ್ಕೊಟ್ಟಿರ್ತೀನಿ. ಮತ್ತು ಇನ್ನೊಂದು ನೋಡ್ತೀನಿ, ಇನ್ನೊಂದು ಎಕ್ಸಾಂಪಲ್ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ 0.35 ಇದೆ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ 0.35 ಇದೆ. ಇದನ್ನು ನಾನು ಏನು ಮಾಡ್ಕೊತೀನಿ ಅಂತಂದರೆ 0.3 ಮಾಡ್ಕೊತೀನಿ. ಒಂದು 2 ಸೆಕೆಂಡ್ವರೆಗೂ ನಮಗೆ ಏನು ಮಾಡಿ 0.34 ಅಂತ 0.3 ಮಾಡ್ಕೊತೀನಿ. ಆವಾಗ ನೋಡಿ ಈ ಸೆಕೆಂಡ್ಗಳು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೀವು ನೋಡ್ತಾ ಇರ್ತೀರಿ. ನೋಡಿ 0.3 ಮಾಡ್ತೀನಿ. ಓಕೆ, 0.3 ಮಾಡಿದಾಗ ಏನಾಗುತ್ತೆ ಇಲ್ಲಿ ನಮಗೆ ಸೆಕೆಂಡ್ ನೋಡಿದ್ರಲ್ಲಿ ನಿಮಗೆ ಏನಾಯ್ತು ಇಲ್ಲಿ 70 ಬಂತು. 70 ಬಂದಾಗ ಅರ್ಥ ಏನಾಗುತ್ತೆ, ಇಲ್ಲಿ ನಮ್ಮದು ಕಡಿಮೆ ಐತಿ. ಇವಾಗ ಕಡಿಮೆ ಮಾಡಿದಾಗ ಈ ಒಂದು ಹೋಲ್ಡ್ ಟೈಮ್ ಏನಾಗುತ್ತೆ ಇಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನಾವು ಇದನ್ನು ಸ್ಟ್ರೋಕ್ ಟೈಮನ್ನು ನಾವು ಕಡಿಮೆ ಮಾಡ್ಕೊಂಡಾಗ ಹೋಲ್ಡ್ ಟೈಮಿಂಗ್ ಜಾಸ್ತಿ ಆಗುತ್ತೆ, ಸ್ಟ್ರೋಕ್ ಟೈಮ್ ಜಾಸ್ತಿ ಮಾಡ್ಕೊಂಡಾಗ ಹೋಲ್ಡ್ ಟೈಮ್ ಕಡಿಮೆ ಆಗುತ್ತೆ. ಇವಾಗ ನೋಡಿ ಇಲ್ಲಿ ಈ ಒಂದು ಸ್ಟ್ರೋಕ್ ಟೈಮನ್ನು ನಾನು ಏನು ಮಾಡ್ತಾ ಇದ್ದೀನಿ, ಮತ್ತೆ ಅದೇ ಯಥಾ ಪ್ರಕಾರ 0.35 ಇಡ್ತೀನಿ. ಸೊ 0.35 ಇಟ್ಟಾಗ ನಮ್ಗೆ ಏನಾಗುತ್ತೆ ಇಲ್ಲಿ ಹೋಲ್ಡ್ ಟೈಮು ಕಡಿಮೆ ಆಗ್ತಾ ಬರುತ್ತೆ.
ಸೊ ಗೊತ್ತೈತಲ್ಲ ಫ್ರೆಂಡ್ಸ್, ಯಾವ ರೀತಿ ಈ ಒಂದು ಪುಷರ್ ಗೇಟ್ ಆಗಲಿ ಒಂದು ರ್ಯಾಂಪ್ ಫಿಟರ್ ಆಗಲಿ ವರ್ಕ್ ಆಗುತ್ತೆ ಅಂತಕ್ಕಂಥ ನಾನು ನಿಮಗೆ ಮುಖಾಂತರ ತೋರಿಸಿರ್ತೀನಿ. ಸೊ ಇದನ್ನು ನಾನು ಫೀಲ್ಡಲ್ಲೂ ಕೂಡ ನಿಮಗೆ ಒಂದು ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ. ಸೊ ಗೊತ್ತೈತಲ್ಲ ಫ್ರೆಂಡ್ಸ್, ಥ್ಯಾಂಕ್ ಯು.